ಗುಡ್ ಮಾರ್ನಿಂಗ್, ಮೈ ಕಿಚನ್ ಅಂಡ್ ವ್ಲಾಗ್ಸ್ಗೆ ಸ್ವಾಗತ. ಈ ದಿನ ಡಾಬಾ ಸ್ಟೈಲ್ನಲ್ಲಿ ಆಲೂಗಡ್ಡೆ ಬಟಾಣಿ ಕರಿ ಮಾಡುವ ವಿಧಾನವನ್ನು ನೋಡೋಣ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 2 ದೊಡ್ಡ ಆಲೂಗಡ್ಡೆ, ಹಾಗೆ 300 ಗ್ರಾಮ್ ಹಸಿ ಬಟಾಣಿ, ಹಾಗೆ ರುಬ್ಬುವುದಕ್ಕೆ ಬೇಕಾಗಿರುವ ಸಾಮಗ್ರಿಗಳು 3 ಟೊಮೊಟೊ, ಇದು ಸಪ್ರೇಟ್ ಇಟ್ಕೊಬೇಕು, ಹಾಗೆ 10 ರಿಂದ 12 ಕ್ಯಾಶ್ಯೂ ನಟ್ಸ್, 1/2 ಇಂಚು ಚಕ್ಕೆ, 4 ಲವಂಗ, 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, 1 ಈರುಳ್ಳಿ, 8 ಬೆಳ್ಳುಳ್ಳಿ, 1/2 ಇಂಚ್ ಶುಂಠಿ. ಇದು ಸಪ್ರೇಟ್ ರುಬ್ಬಬೇಕಾಗುತ್ತೆ. ಹಾಗೆ 1.5 ಸ್ಪೂನ್ ಚಿಲ್ಲಿ ಪೌಡರ್, 1/2 ಟೀ ಸ್ಪೂನ್ ಅರಿಶಿಣ, 1 ಸ್ಪೂನ್ ಧನಿಯಾ ಪೌಡರ್ ತಗೊಂಡಿದ್ದೀನಿ, ಸ್ವಲ್ಪ ಕಸೂರಿ ಮೇಥಿ, ಸ್ವಲ್ಪ ಗರಂ ಮಸಾಲ, ಚಕ್ಕೆ, ಲವಂಗ, ಏಲಕ್ಕಿ, ಬಿರಿಯಾನಿ ಎಲೆ ಇದೆ. ಹಾಗೆ ನಾನು ಈ ಸೈಜಲ್ಲಿ ಆಲೂಗಡ್ಡೆ ಕಟ್ ಮಾಡಿ ಎಲ್ಲ ತೊಳೆದಿಟ್ಟಿದ್ದೀನಿ. ಈಗ ಇದನ್ನು ನಾವು ಸಪ್ರೇಟು ಬೇಯಿಸ್ಕೊಳ್ಳೋಣ. ಹೈ ಫ್ಲೇಮಲ್ಲಿ 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಆಲೂಗಡ್ಡೆ ಬಟಾಣಿ. ಇದನ್ನು ಸಪ್ರೇಟ್ ಬಸ್ತಿಟ್ಕೊಳ್ಳೋಣ. ಈಗ ನಾನು ಒಂದು ಪ್ಯಾನ್ ತೊಗೊಂಡಿನಿ, ಸ್ಟವ್ ಆನ್ ಮಾಡಿ ಸಿಮ್ನಲ್ಲೇ ಈಗ ನಾನು ಇಟ್ಟಿದ್ದೀನಿ. ಈಗ ಇದಕ್ಕೆ ನಾನು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಇದ್ರ ಜೊತೆ ನಾನು 2 ಸ್ಪೂನ್ ತುಪ್ಪ ಯೂಸ್ ಮಾಡಿದ್ದೀನಿ. ಈಗ 1/2 ಸ್ಪೂನ್ ಜೀರಾ ಹಾಕ್ತಾ ಇದ್ದೀನಿ. ಹಾಗೆ ಗರಂ ಮಸಾಲ ಹಾಕ್ತಾ ಇದ್ದೀನಿ. ಇದರಲ್ಲಿ 2 ಲವಂಗ, ಸ್ವಲ್ಪ ಚಕ್ಕೆ, 2 ಏಲಕ್ಕಿ, 1 ಬಿರಿಯಾನಿ ಎಲೆ ಇದೆ. ಈಗ ನಾವು ಏನು ಚಿಲ್ಲಿ ಪೌಡರ್, ಧನಿಯಾ ಪೌಡರು ಹಾಗೆ ಅರಿಶಿನ ಇತ್ತಲ್ಲ, ಅದಕ್ಕೆ ಈಗ ಸ್ವಲ್ಪ ನೀರು ಸೇರಿಸಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ತೆಳ್ಳಗಿರಬೇಕು. ಈಗ ಒಂದು ಬೌಲಲ್ಲಿ ನಾವು ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಅರಿಶಿನ ಇತ್ತಲ್ಲ, ಅದಕ್ಕೆ ನಾವು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಆನಿಯನ್ ಹಾಕೊಳ್ಳೋಣ. ಇದು ಲೈಟ್ ಫ್ರೈ ಆದರೆ ಸಾಕು. ಸಿಮ್ಮಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಗಟ್ಟಿಯಾಗಿದೆ, ಹಾಗಾಗಿ ಇನ್ನೂ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನಾವು ನೀರಲ್ಲಿ ಮಸಾಲೆ ಮಿಕ್ಸ್ ಮಾಡಿ ಆಯಿಲ್ನಲ್ಲಿ ಫ್ರೈ ಮಾಡೋದ್ರಿಂದ ರುಚಿ ಚೆನ್ನಾಗಿರುತ್ತೆ, ಹಾಗೆ ಕಲರ್ ಬರುತ್ತೆ, ಮತ್ತು ನಮಗೆ ಘಾಟ್ ಬರಲ್ಲ.
ಸಿಮ್ಮಲ್ಲೇ ಇರಲಿ. ಸೊ ಸಿಮ್ಮಲ್ಲೇ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಇದೊಂದು 2 ಮಿನಿಟ್ಸು ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ನಾವು ಏನು ಮಸಾಲೆ ರುಬ್ಕೊಂಡಿದ್ದೀವಿ ಆ ಮಸಾಲೆನ ಈಗ ಇದ್ರಲ್ಲಿ ಹಾಕೋಣ. ಟೂ ಮಿನಿಟ್ಸು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸೊ ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾವು ಟೊಮೊಟೊ ಪೇಸ್ಟ್ ಹಾಕೊಳ್ಳೋಣ. ಮಿಕ್ಸ್ ಆದಮೇಲೆ ಲಿಡ್ ಕ್ಲೋಸ್ ಮಾಡೋಣ. ಆಯಿಲ್ ಸಪ್ರೇಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ. ಸೊ 3 to 4 ಮಿನಿಟ್ಸು ಇದು ಬೇಯಬೇಕಾಗುತ್ತೆ. ಮೀಡಿಯಮ್ ಲೋ ಫ್ಲೇಮಲ್ಲೇ ಇರಲಿ. ಸೊ ಈಗ ನೋಡಿ ಆಯಿಲ್ ಸಪ್ರೇಟ್ ಆಗಿದೆ. ಈ ಹಂತದಲ್ಲಿ ನಾವು ಮೊದಲೇ ಬೇಯಿಸಿಟ್ಕೊಂಡಿದ್ದೀವಲ್ಲ ಆಲೂಗಡ್ಡೆ ಬಟಾಣಿ, ಅದನ್ನು ನಾವು ಸೇರಿಸ್ಕೊಳ್ಳೋಣ. ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ನಾವು ಲಿಡ್ ಕ್ಲೋಸ್ ಮಾಡೋಣ. 2 ಮಿನಿಟ್ಸು ಮತ್ತೆ ಬೇಯಿಸ್ಕೊಳ್ಳೋಣ. ಮೀಡಿಯಮ್ ಲೋ ಫ್ಲೇಮಲ್ಲೇ ನಾವು ಬೇಯಿಸ್ಕೊಬೇಕು. ಸೊ ನೋಡಿ ಬೆಂದಿದೆ. ಈಗ ನಾವು ಮಸಾಲೆ ನೀರಿತ್ತು, ಹಾಗಾಗಿ ನಾನು ಅದೇ ನೀರನ್ನು ಬಳಸ್ತಾ ಇದ್ದೀನಿ. ಈಗ ಕರಿ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಅಷ್ಟೇ ನಾವು ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಾವು ಗೋಡಂಬಿ ಯೂಸ್ ಮಾಡಿರೋದ್ರಿಂದ ಇದು ಥಿಕ್ನೆಸ್ ಬರುತ್ತೆ. ನಾನು ಅಷ್ಟು ನೀರು ಯೂಸ್ ಮಾಡಿದ್ದೀನಿ. ಈ ಕರಿನ ನಾವು ಚಪಾತಿ, ಪೂರಿ, ರೋಟಿ ಹಾಗೂ ಅನ್ನದ ಜೊತೆನೂ ನಾವು ಸವಿಬಹುದು. ಈಗ ನಾನು ಮೊದಲೇ ಆಲೂಗಡ್ಡೆ ಬಟಾಣಿ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿ ನಾನು ಬೇಯಿಸಿದೆ. ಈಗ ಈ ಕರಿಗೆ ಎಷ್ಟು ಬೇಕೋ ಅಷ್ಟೇ ನಾನು ಸಾಲ್ಟ್ ಹಾಕ್ತಾಯಿದ್ದೀನಿ.
ಸೊ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋ ಗರಂ ಮಸಾಲ ಅರ್ಧ ಸ್ಪೂನ್ ಹಾಗೆ ಕಸೂರಿ ಮೇಥಿನ ಇದರಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ನಾವು 2 ಮಿನಿಟ್ಸು ಬೇಯಿಸ್ಕೊಳ್ಳೋಣ. ರುಚಿಯಾದ ಡಾಬಾ ಸ್ಟೈಲ್ ಆಲೂ ಮಟರ್ ಕರಿ ರೆಡಿಯಾಗಿದೆ. ನಾನು ಇದಕ್ಕೆ ಹಾಲಿನ ಕೆನೆ ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ಕ್ರೀಮ್ ಯೂಸ್ ಮಾಡ್ಬೋದು ಇದ್ರ ಬದಲಿಗೆ. ಇದು ಬಳಸೋದ್ರಿಂದ ಕರಿ ತುಂಬ ಟೇಸ್ಟಿಯಾಗಿ ಬರುತ್ತೆ, ಒಳ್ಳೆ ರಿಚ್ನೆಸ್ ಇರುತ್ತೆ, ಹಾಗಾಗಿ ಯೂಸ್ ಮಾಡಿದ್ದೀನಿ. ನೋಡಿ, ನಮ್ಮ ರುಚಿಯಾದ ಡಾಬಾ ಸ್ಟೈಲ್ ಆಲೂಗಡ್ಡೆ ಬಟಾಣಿ ಕರಿ ರೆಡಿಯಾಗಿದೆ. Thank you for watching. Please subscribe my channel, My Kitchen and Vlogs.